ಅಲ್ಲ ನೀ ರೊಟ್ಟಿಗೆ ಉಪ್ಪು ಹಾಕ್ತಾರ, ನೀ ಉಪ್ಪು ಉದುರ್ಸ್ಕೊಂಡು ತಿನ್ನತ್ತದೇನು ಇದಾನೆ? ಉಪ್ಪೇ ಹಾಕಿಲ್ಲ ಸ್ವಲ್ಪ. ಯಾರು ಹೇಳಿದ್ದೀನಿ? ಇಲ್ಲಿ ನೋಡಿ ಹೆಂಗ್ ಉದುರ್ಸ್ಕೊಂಡು ತೋರ್ಸ್ಕೊಂಡ್ಬಿಟ್ಟಿದ್ದೀನಿ. ಫುಲ್ ಬೇಡ ನೀನೇ ತಿನ್ನು. ಈ ಕಡೆ ಸೈಡ್ ಹಾಕಿದೀನಿ. ಅದಕ್ಕೆ ಉಪ್ಪು ಹಾಕೊಂಡಿದ್ದ ಈ ಕಡೆ ಸೈಡಲ್ಲಿ ಹಾಕಿರೋದು ನಿಮ್ಗೆ ಅಂತ ಅಂದಿದ್ದು. ಯಾರು ಅಕ್ಕಿ ರೊಟ್ಟೆ ನೋಡಿನಿ ಹೆಂಗ್ ಉದುರಿಸಿರೋದು. ನೀ ಉಪ್ಪೇ ಐತ, ನೀ ಸುಳ್ಳು ಹೇಳ್ಬೇಡ, ನೀ ನಿಜ ಸುಳ್ಳು ಹೇಳ್ಬೇಡ. ನೀ ಉಪ್ಪ ಅಂದ್ರೆ ತರದೇ ಇಲ್ಲ ನಿಂಗೆ. ಈ ಮಟ್ಟಿಗೆ ನೀ ನಿಜವಾಗ್ಲೂ ಮೂಳೆಗಳೆಲ್ಲ ಬೇಯಿಸೋದೋಗ್ತಾರೆ ಕಣವೆ. ನೀ ಆದ್ರೂ ಸಾಕು, ಹೇಳಿದೆ ಹೇಳ್ಬಾರ್ದು ಅಂತ ಅಥವಾ ತಿನ್ನಕ್ಕಾಗತ್ತ ಹೋಗ್ಲಿ, ಹಿಂಗೆ ಉದಿಸ್ಕೊಂಡು ಒಳ್ಳೆ. ಇವತ್ತಿನ ನೈಟ್ ಊಟಕ್ಕೆ ಅಕ್ಕಿ ರೊಟ್ಟಿ, ನನ್ನ ಚಿಕ್ಕ ಮಗಳು ಬಯಸ್ಕೊಂಡಿರೋಂಥ ಚಿಕನ್ ಚಾಪ್. ಕರೀರಿ, ಮಾಡಿರೋರ್ನ ಕರೀರಿ. ಅವರು ಕೊಡ್ತೀನಿ ತಗೋ. ಓ ಇವತ್ತು ಅವಳದೇ ಅಲ್ವಾ ಅಡಿಗೆ? ಇವತ್ತು ಚಿಕನ್ ಚಾಪ್ಸ್ ನನ್ನ ಚಿಕ್ಕ ಮಗಳು ಮಾಡಿರೋದು. ದೊಡ್ಡಕ್ಕನ ಸಪೋರ್ಟ್ ತಗೊಂಡು ಅಲ್ಲ, ಒಟ್ಟಿನಲ್ಲಿ ನಿಮ್ಮ ಅಕ್ಕ ಸಪೋರ್ಟ್ ತಗೊಂಡಿದ್ಯಾ, ನಿಮ್ಮ ಅಕ್ಕನ ಸಪೋರ್ಟ್ ತಗೊಂಡು ಮಾಡಿದ್ಯಾ ತಾನೆ. ಕಲಿಸ್ಕೊಡು ತಂಗಿಗೆ ಅಡುಗೆನಾದ್ರು, ನನ್ಗೆ ಇನ್ನೂ ಫ್ರೀ ಆಗ್ಬಿಡುತ್ತೆ. ಬರೀ ಚಿಕನ್ನು ಮಟನ್ ತಂದ್ಕೊಡ್ತೀನಿ. ಚೆನ್ನಾಗಿ ಮಾಡ್ತಾರೆ ಬ್ರೆಡ್ ಆಮ್ಲೆಟ್ ಸಂಜೆ. ಇವಾಗ ಚಿಕನ್ ಚಾಪ್ಸ್ ಮಾಡಿ ಅಕ್ಕಿ ರೊಟ್ಟಿ ಬೈದೆ ನಾನು ಸಂಜೆ. ಅದ್ಯಾವುದೋ ಮಿಲಾನ ಹೂವಿನಲ್ಲಿ ಬರೆಯೋಳೇನೋ ಬ್ರೆಡ್ ಜಾಮು ಮಾಡ್ತಾಳೆ, ನೀನು ಬರೀ ಚಿಕನ್ ಅಲ್ಲ ಬ್ರೆಡ್ ಆಮ್ಲೆಟ್ ಹಾಕು ಅಂತ. ಚೆನ್ನಾಗಿ ಹಾಕೋಬೇಕು ಪಾಪ, ಮಾಡುತ್ತೆ ಅವಳು. ಬರೀ ಬ್ರೆಡ್ ಜಾಮ್ ಕೊಡ್ತಾಳೆ. ನನ್ನ ಮಗಳು ಅಂತಲ್ಲ, ಬ್ರೆಡ್ನೇ ಟೋಸ್ಟ್ ಮಾಡಿ ಮೊಟ್ಟೆ ಆಮ್ಲೆಟ್ ಹಾಕಿ ಅದಕ್ಕೆ ಈರುಳ್ಳಿ, ಸೌತೆಕಾಯಿ, ಕ್ಯಾಪ್ಸಿಕಮ್ಮು ಎಲ್ಲಾನು ಹಾಕೊಡ್ತಾಳೆ. ಚೆನ್ನಾಗಿರಲ್ವಾ? ತಿನ್ಬಿಡ್ತೀಯ ನೀ, ಆಮೇಲೆ ಹುಡುಗಿನ ಮೇಲೆ ದೂರ್ತಿರಲ್ವಾ? ಇವತ್ತು ಕಾಲೇಜಲ್ಲಿ ಇವ್ರಿಗೆ ಫಂಕ್ಷನ್ ಇಟ್ಟಿದ್ದಾರೆ. ಸೆಂಡ್ ಆಫ್ ತೊಲಗಿ ಅಂತ ಕುತ್ತಿಗೆ ಹಿಡ್ದು ಆಚೆಗೆ ತೆಳ್ಳ ಅಂತದಿದೆ ಅಲ್ವಾ ಅಪ್ಪಿ? ಖುಷಿಯಿಂದ ತಳ್ತಾರೆ. ಏನ್ ಸ್ಪೀಚ್ ಹೇಳ್ತಾರೆ ಗೊತ್ತಾ? ಇಷ್ಟು ಪನಿಷ್ಮೆಂಟ್ ಕೊಟ್ಟು ಅಷ್ಟು ಟಾರ್ಗೆಟ್ ಮಾಡಿ ಲಾಸ್ಟ್ ಅಲ್ಲಿ ಏನಂತಾರೆ ಅಂದ್ರೆ, ನೀವೆಲ್ಲ ಸ್ಟೂಡೆಂಟ್ಸ್ ತರಾನೇ ಬಿಹೇವ್ ಮಾಡಿದೀರಾ. ಅದಕ್ಕೆ ತುಂಬಾ ಖುಷಿ ಆಗುತ್ತೆ. ನಿಮ್ಮ ತಪ್ಪನ್ನ ನೀವು ಒಪ್ಕೊಳ್ಳಿ. ಅವರು ಪಾಪ ಇನ್ನೇನು ಮಾಡ್ತಾರೆ, ಒಬ್ರು ಪ್ರಿನ್ಸಿಪಲ್ ಆಗಿ ಅವ್ರು ಹೇಳೋದು ಕರ್ತವ್ಯ ಹೇಳ್ತಾರೆ ಅಲ್ವಾ? ಟಾರ್ಚರ್ ಕೊಡೋದು ಯಾಕೆ ಹೇಳೋದು? ಟಾರ್ಚರ್ ಯಾಕೆ? ಯಾರಿಗೋಸ್ಕರ ಕೊಡ್ತಾರೆ? ನೀವು ಚೆನ್ನಾಗಿ ಓದ್ಲಿ ಅಂತ ತಾನೇ. ನೋಡಿ ಈಗ ಬಿಫೋರ್ ಲುಕ್ ಆಫ್ಟರ್ ಲುಕ್ ತೋರಿಸ್ತೀನಿ. ಎದಳು ಮೇಲೆ ಗೊಂಬೆ ನನ್ನ ಮಗಳು. ಗೊಂಬೆ ಗೊಂಬೆ ಗೊಂಬೆ. ನಾನು ಇನ್ನೇ ಎದ್ದಿಲ್ಲ ಅವಳಿಗೆ ರೆಡಿ ಮಾಡೋಕ್ಕೆ. ತಿಂಡಿ ತಿನ್ಕೊಂಡು ಆಮೇಲೆ ರೆಡಿ ಆಗ್ತಾಳಂತೆ. ಅಲ್ಲಿ ತನಕ ನಾನು ಮಲಗೋದು ಅಲ್ಲ. ಗೊತ್ತಿರುತ್ತೆ, ಮಧ್ಯಾಹ್ನ ಮುಗಿಯುತ್ತೆ ಅನಿಸುತ್ತೆ. ಹುಷಾರಾಗಿ ಹೋಗ್ಬಿಡ್ಬಾ. ಹೋಗು. ಈಗ ಹೋಗೋನು ಡ್ರೆಸ್ ತರೋದಕ್ಕೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇನ್ನು ಬೆಡ್ ಮೇಲೆ ಮಲಗಿದ್ದೀವಿ. ಪ್ರೀತಾ ಅವನು ಡ್ರೆಸ್ ತರಕ್ಕೆ ಹೋಗಿದ್ದ. ತೋರ್ಸು ಫಾರ್ಮಲ್ ತಾನೇ ಅದು. ಇಲ್ಲ ನಿನಗೆ ಬೇಕಿತ್ತಾ? ಹಾಂ, ಮೊನ್ನೆ ಎಲ್ಲ ಹೋಗಿ ಅಟ್ಲೀಸ್ಟ್ ಸಿಟಿಗೆ ಹೋಗಿ ತಗೊಂಬರ ಅಂದ್ರೆ ಕೇಳಿಲ್ಲ. ಇಲ್ಲಿ ಒಂದಕ್ಕೆರಡು ರೇಟ್ ಕೊಟ್ಟು ತಗೊಂಬಂದಾನೆ. ಈಗ ಬೆಳಗ್ಗೆ 7:15 7:45 ಹೋಗ್ಬೇಕಿತ್ತೇನ. ಅದು ಅಪ್ಪಗೆ ಫೋನ್ ಮಾಡಿಕೊಂಡು ಚೆನ್ನಾಗಿ ಕಾಣುತ್ತಲ್ಲ ನೀನ್ ವಿಡಿಯೋ ಮಾಡ್ತಿದ್ಯಾ ಅಂತ ಗೊತ್ತಮ್ಮ. ಪ್ರಾಮಿಸ್ತಿ ಬಟ್ಟೆ ಬಿಚ್ಚಿರೋದೆಲ್ಲ ಮಾಡ್ಲಾಕಣಂತ ಹೋಗು. ನಂಗೂ ಕಾಮನ್ ಸೆನ್ಸ್ ಐತೆ ಪ್ರೀತಿ, ನೀನು ಒಬ್ಬಂಗೆ ಇಲ್ಲ ಮರ್ಯಾದೆ ಹಾಕು. ಏನೊಳ್ಳೆ ಓವರಾಗಿ ಆಡ್ತಾನೆ ಹಂಗೇನೆ. ಈಗ ಸ್ವಿಮ್ಮಿಂಗ್ ಹೋಗ್ತೀಯಪ್ಪ, ಅಲ್ಲಿ 1000 ಜನದ ಮುಂದೆ ಈಜಲ್ವಾ ನೀನು? ಅಲ್ಲಿ ಅದ್ಯಾವುದೋ GRS ಅಲ್ಲೆಲ್ಲ ಈಜ್ಕೊಂಬಂದೆ, ಅವಾಗ ನಾಚಿಕೆ ಆಗ್ಲಿಲ್ವಾ ನಿನಗೆ? ಏನು ಪ್ರೀತ? ತಗೋ ದೋಸೆ ಬೇಡಪ್ಪ. ಮಲಗಿದ್ದೀನಿ ಇನ್ನೂ ಎದ್ದು ಬಾಯ ತೊಳೆದಿಲ್ಲ. ನನಗೆ ತಿನ್ಸೋಕೆ ಬರ್ತಾಳೆ. ಏನು ದೋಸೆ? ದೋಸೆ ಅಲ್ಲ ತೋರಿಸು. ದೋಸೆ ಜೊತೆಗೆ ಚಾಪ್ಸ್. ಬೆಳಗಿನ ಉಪಹಾರ. ಲೈಟ್ ಫುಡ್ ತಿನ್ನಬೇಕು. ಈ ಥರ ಹೆವಿ ಫುಡ್ ತಿನ್ಕೊಂಡು ಹೋಗೋದು ಕಾಲೇಜ್ಗೆ. ಮುಖ ತೊಳ್ಕೊಂಬಿಡೋದಲ್ವ? ಸ್ನಾನ ಮಾಡಿದ್ದೆ ಒಂಥರ ಚಿಡ್ಚಿಡ್ ಥರ ಕಾಣಿಸ್ತೈತೆ. ಇನ್ನೂ ಒಂದ್ಸರಿ ಮುಖ ತೊಳಿಬೇಕು ಸ್ನಾನ ಮಾಡಿದ್ಮೇಲೆ, ಗೊತ್ತಾ? ಓಹೋ ಹೊಳಿತಾನೀಗ ಅಂತ ಆ ಹುಡುಗಿ ಕಷ್ಟಪಟ್ಟು ನಿಮಗೆ ತಿಂಡಿ ಮಾಡೋದು ಹಿಂಗೆ ಮಾಡ್ತಾವ್ರೆ. ಫಂಕ್ಷನ್ ಇದ್ರೆ ಫಂಕ್ಷನ್ ಬೇಡ, ನೆನ್ನೆ ಕಾಲೇಜ್ಗೆ ಹೋಗ್ತೀನಿ ಅಂತ ಅಂದ್ಬಿಟ್ಟು ಏನು ಹೇಳಿಲ್ಲ. ಹೋಗ್ತೀನಿ ಅಂತನೂ ಹೇಳಿಲ್ಲ, ಹೋಗಲ್ಲ ಅಂತನೂ ಹೇಳಿಲ್ಲ. ಅವಳು ನೋಡಿದ್ರೆ ಅಲ್ಲಿ ಮಲ್ಕೊಂಡವನೆ, ಇವ್ ನೋಡಿದ್ರೆ ಇಲ್ಲಿ ಬಂದು ಮಲ್ಕೊಂಡವನೆ.
ನೀನೇದು ತಿಂಡಿ ಮಾಡೋದು ಇವ್ರಿಬ್ರಿಗೆ? ತಿಂಡಿ ಮಾಡಿ ಇಟ್ಬಿಟ್ಟು ಮುಕ್ಕಾಲು ಭಾಗ ಆದ್ಮೇಲೆ ಇಬ್ರು ಎದೇಳ್ತಿಲ್ವಲ್ಲ ಅಂತ ಅಂದ್ಬಿಟ್ಟು ಹೋಗಿ ಎದೇಳ್ಸಿದ್ರೆ ನಾನು ಹೋಗಲ್ಲ ಅಂತೆ. ಏನಕ್ಕ ಅಪ್ಪಿತ ತಿಂಡಿ? ಮನಕಕ್ಕ ಅನ್ಸಲ್ಲ ಈಡ ದೋಸೆ, ಆಮೇಲೆ ಗೊಜ್ಜ, ಚಾಪ್ಸ್ ಬಿಡ್ವಾ? ನಾನು ನಿನ್ನ ಪಡೆಯೋ ಪುಣ್ಯ ಮಾಡಿದ್ದೆ, ನೀನು ನನ್ನನ್ನು ಪಡೆಯೋ ಪುಣ್ಯ ಮಾಡಿದ್ದೆ. ನನ್ನನ್ನು ಪಡೆಯೋ ಪುಣ್ಯ ಮಾಡಿ ನೀನೇನು ಕರ್ಮ ಮಾಡಿದ್ದೆ ಹೇಳೋ? ಕರ್ಮ ಮಾಡಿದ್ದೀನಿ ಅಂತ ಹೇಳದ್ನಾ? ಹೇಳ್ತಾರೆ ಅರ್ಥ ಆಗಿಲ್ಲ. ಈಗ ನಾನು ನಿನ್ನನ್ನು ಪುಣ್ಯ ಮಾಡಿರ್ಬೇಕಾರೆ ನೀನು ನನ್ನನ್ನು ಪಡೆಯೋಕೆ ಕರ್ಮನೇ ಮಾಡಿರ್ತೀಯ. ಮಾಡಿದೆ ಕರೆಕ್ಟಾಗಿ ಹೇಳು. ನಾನು ಪುಣ್ಯ ಮಾಡಿದ್ದೆ, ಜೋರಾಗಿ ಹೇಳು. ಸರಿ ಹೊರಡು, ಮತ್ತೆ ಟೈಮ್ ಆಯ್ತು ಅಂದಲ್ಲ. ಬಾಯ್. ಕರೆಂಟ್ ಹೋಗ್ಬೇಕಿಗೆ ಚೆನ್ನಾಗಿರುತ್ತೆ ಅರ್ಧಂಬರ್ಧ. ನೀನೇ ಶಾಪ್ ಆಗ್ತಿದ್ಯಾ ಅಲ್ಲಿ ಅವಳಿಗೆ? 10 ಗಂಟೆಗೆ ಹೋಗೋದು ಅಮ್ಮ. ನೀನೇನು ಅಲ್ಲಿ VIP ಥರ ಲಾಸ್ಟ್ ಟೈಮ್ ಹೋದ್ರೂ ಆಗತ್ತೆ. ಹೀರೋಯಿನ್ ತರ ಎಂಟ್ರಿ ಕೊಡ್ಬಾರ್ದಾ? ಹಾಂ. ಪ್ರಿಯಾ ಬಂದ್ಲು ಅಂತ ನೋಡ್ತಾರಲ್ಲ. ನೋಡ್ದಾ ನಿನ್ನ ಬಾಯಲ್ಲೇ ಒಪ್ಕೊಳ್ತೀಯ. ಹೆಣ್ಮಕ್ಳು ದೇವ್ರೆ, ನಮ್ಗೆ ಎಂಥದ್ದು ಇರಲಿಲ್ಲ ಈ ಥರ. ಅಯ್ಯೋ ನಿಮ್ಗೆ ಇದ್ದಿದ್ರೆ ನೀವು ಮಾಡ್ಕೊಳ್ಳಿ. ಸುಮ್ಮನೆ ಕುತ್ಕೋ. ಅಮ್ಮ ಕುಡಿಯೋದು. ಯಾಕೆ ರೆಡಿ ಆಗವ, ನೀನ್ ರೆಡಿ ಆದ್ರೆ ಚೆನ್ನಾಗ್ ಕಾಣ್ತಿ ಅಂತಾನೆ ಹೇಳ್ತಾರ ಅವ್ರು. ಇದನ್ನ ತಂದ್ಕೊಡು ಅಂದಿದ್ರೆ ಅಪ್ಪ ಕುಡಿಯೋದು ಅಂತ ಹೇಳಿದ್ ನಿನಗೆ. ನಮ್ಮಣ್ಣ ಏನಿಲ್ಲ, ನಮ್ಮಣ್ಣ ನಮ್ಮಮ್ಮ ಚಂದ, ನಮ್ಮಪ್ಪ ಅಮ್ಮ ಅದನ್ನೇ ಹೇಳಿದ್ದು. ಸುಮ್ನೆ ಅವ್ರ ಹತ್ರ ಗ್ರೇಟ್ ನೀ ನಿಜವಾಗ್ಲೂ ಗ್ರೇಟ್. ಅದನ್ನೇ ಹೇಳ್ತಿರೋದು, ಸುಮ್ನೆ ಇಲ್ದಿರೋದು ಹೇಳ್ತಾರೆ. ನಾನು ಅಂದರೆ ನೀವು ಎಕ್ವಿಪ್ಮೆಂಟ್ಸ್ಗಳು ಯೂಸ್ ಮಾಡ್ತಿರಲ್ಲವ ಅಂಥವನ್ನ ತಂದ್ಕೊಡಿ ಅಂದಿದ್ರೆ ಅಣ್ಣ ಉಗಿಯೋದು. ಬೇಕಾದ್ರೆ ಅಮ್ಮ ತಂದ್ಕೊಟ್ಬಿಡೋದೇನೋ. ಜಡೆ ಹಾಕ್ಸ್ಕೊಂಬಿಡಿ ಈಗ. ದೇವ್ರೇ ನಮ್ಮಮ್ಮ ಜಡೆ ಹಾಕೊಂಡು ಮಗ್ಗಿನ ಜಡೆ ಹಾಕ್ಸ್ಬೇಕಂಡ್ರೆ ನಿಮ್ಗೆ. ನಿಮ್ಗೆ 2 ಯಾವ್ದೋ ಕಟ್ಟ ಅವಾಗೆಲ್ಲ ಅದೊಂದು ಕನಸು. ನೀ ಗೊತ್ತಾ? ತೋರಿಸ್ತೀನಿ ಸುಂದಿರು ಮಗ್ಗಿನ ಜಡೆ ಅಂದ್ರೆ ಹೆಂಗಿರುತ್ತೆ ಅಂತ. ಜಾತ್ರೆ ತರ ಇರೋದು. ಕುತ್ಕೋ. ಅವಾಗೆಲ್ಲ ಮದ್ವೆಗೆ ಅದನ್ನೇ ಹಾಕ್ತಾ ಇದ್ದಿದ್ದು. ಎಲ್ಲಾರ ಮದ್ವೆಗಳಿಗೂ ಅವಾಗೆಲ್ಲ ಮಗ್ಗಿನ ಜಡೆನೆ ಕಣವ. ಅವಾಗೇನು ಮದ್ವೆಗಳಿಗೆಲ್ಲ ಮಗ್ಗಿನ ಜಡೆ. ಈಗ ರಿಸೆಪ್ಷನ್ ಒಂದು ಬಂದಿರೋದು. ಈಗ ಬೇರೆ ಬೇರೆ ಥರ ಹೇರ್ ಸ್ಟೈಲ್ ಮಾಡ್ತಾರೆ. ಅವಾಗ ಹಂಗಿರ್ಲಿಲ್ಲ. ಒಂದು ಜಡೆ ಹಾಕ್ಬಿಟ್ಟು ಬೈತಲ್ಲಿ ತೆಗೆದು ಜಡೆ ಹಾಕ್ಬಿಟ್ಟು ಮಗಿನ ಜಡೆ ಹಾಕ್ತಿದ್ದಿದ್ದು. ಬರ್ತಿರ್ಲಿಲ್ವಲ್ಲ ಅದಕ್ಕೆ. ಆಯ್ತು ಬಿಡವ, ಇನ್ನೇನು ಇಲ್ಲ ಅಲ್ಲಿ. ನಾವೆಲ್ಲ ಓಲ್ಡೆಸ್ಟು. ಓಲ್ಡೆಸ್ಟ್ಗೆ ಓಲ್ಡೆಸ್ಟ್. ಅಯ್ಯ ಆಯ್ತು ಬಿಡು. ಅದೇ ಈಗೆಲ್ಲ ನಡೀತಾ ಇರೋದು ಟ್ರೆಂಡ್. ಅವಾಗಿನ ಟ್ರೆಂಡ್ ಈಗ ನಡೀತಿರೋದು. ಅರ್ಧ ಗಂಟೆಯಿಂದನೂ ಮಾಡ್ತಾ ಇದೀವಿ. ಮಾಡು. ಚೆನ್ನಾಗಿ ಮಾಡ್ಬಾರ್ದ ಮನಕ? ನಾನು ಕೆಲಸ ಮಾಡಿದ್ರೆ ನಿನ್ಗೆ ಯಾವಾಗಿಂದ ನಾನು ಅಕ್ಕಾದೆ ಅಪ್ಪಿ? ನಾನು ನಿನ್ಗೆ ಅಮ್ಮ ಮಾಡಿದ್ದೀರ. ಈಗ ಮತ್ತಾನ್ ಮಾಡಿದೆ ಹೇಳು. ಪ್ರಿಯಾ, ನಿನ್ ಕೂದಲಿ ಬುರುಡೆಗೇನು ಅನ್ನಿಸ್ತಾ ಇಲ್ಲವಾ? ನಾನು ಕೇಳಿದಕ್ಕೆ ಆನ್ಸರ್ ಮಾಡನಿ. ಸುಮ್ಮನೆ ಕರೆಯೋದು ಮನಕ. ಈಗ ಇದು ಟೆಕ್ಸ್ಟಲ್ವೇ ಪ್ರಿಯಾ? ಮನಕ ಅಂತೆ. ಮನಕ ಸ್ವಲ್ಪ ಬ್ಯುಸಿ ಇದ್ದೀನಿ, ಆಮೇಲೆ ಕಾಲ್ ಮಾಡ್ತೀನಿ ಅಂತೆ. ಹೌದಾ? ಮನಕ ಅಂತ ಈಗ. ಹೆಣ್ಮೇಲೆ ಅದು ಇಟ್ಕೊಂಡು ರೇಗಿಸ್ತೀನಿ ನಾನು. ಮನಕ ಅದೇನೋ ತರ ನಾನು ನಿಮ್ಗೆ ಕರಿಬೇಕಂತ ಕರೆಯೋದು, ಆಡ್ಕೊಳಂಗ್ ಕರೆಯೋದು. ನಾನು ನಿಮ್ಗೆ ಅದು ಅರ್ಥ ಆಗಿಲ್ಲ ಅಷ್ಟೇ. ಆಯ್ತು ಬಿಡವ. ಹೇರ್ ಸ್ಟೈಲ್ ಇಲ್ಲ ಮಾಡಿಲ್ಲ, ಸುಮ್ಮನಿರಿ. ಹಂಗೆ ಹೋಗು ಪ್ರಿಯಾ, ನಿಂಗೆ ತಾಕತ್ತಿದ್ರೆ. ಮನಕ ಹುಡುಗಿಗ್ ಮಾಡ್ಕೊಡಿ ಮನಕ. ಬರೀ ಫೋನ್ ಇಟ್ಕೊಂಡು ಅವಳೇನೋ ಮಾಯಿಶ್ಚರೈಸರ್ ಹಾಕೊಂತೊಳ್ತಾಳೆ. ನೀನ್ ಮಾಡಷ್ಟು ಟೈಮ್ ಕೊಡವ, ಮಾಡವ, ನಾನು ಮಾಡ್ತೀನಿ ಈಗ. ನಿಂಗ್ ಮಾಡ್ಲಾ ಬೇಡ, ಯಾಕಾದ್ರೂ ಮಾಡ್ಲಪ್ಪ ಅನ್ನಂಗ್ ಆಡ್ತಿದ್ದೀರಾ. ಹುಡುಗಿ ಅವಳು ಮುಕ್ಕಾಲಕ್ ಬಂದಿದ್ರೆ ಟೈಮ್ ಬೊಮ್ಮ ನೀ ತಾನೇ 2 hours ಇಂದ ನೀನು ಮಾಯಿಶ್ಚರೈಸರ್ ಹಾಕೊಂತಿರ್ಲಿಲ್ವಾ? ನೀನ್ ಹೇಗೆ ಏನಂದೆ? ಬೈಲಿ ಕೈ ಕಾಲ ತೊಳೆದೇ ಬಂದಿರೋದು ಅವಾಗ್ಲೇ. ಬೈಲಿ ಹೋಗಿದ್ದೆ ವಾಶ್ರೂಮ್ಗೆ ಅವಾಗ್ಲೇ. ಅವಳು ಹಾಕೊಂಡ್ ಮಾಡ್ಕೋತ ಬೊಮ್ಮ ಮುಗ್ದೆ ಹೋಯ್ತು. ಬಂದ್ಬಿಡ್ತೀನಿ. ನಾನು ನಿಜ ಓದಿದ್ದೀನಿ. ಬಾ. ಏನು ಮುಗೀತು ಬಿಡು, ಇಷ್ಟ ಸಾಕು. ಹಿಂಗೆ ಮೇಕಪ್ ಮಾಡೋದು ಕೂರ್ಸ್ಕೊಂಡು ಕ್ಲೀನಾಗಿ ಮಾಡ್ಬೇಕು. ಅವ್ರು ಕೂತ್ಕೊಂಡು ನೀವು ನಿಂತ್ಕೋಬೇಕು ಅಮ್ಮ. ನಮ್ಮಮ್ಮ ಮಾಡಕ್ ಇಂಟ್ರೆಸ್ಟ್ ಇಲ್ಲ. ಅಮ್ಮನ ಮೇಲೆ ದೂರಬಾರ್ದು. ನಿಂತ್ಕೊಳ್ಳಿ, ಆ ಹುಡ್ಗಿನ್ ಕೂರಿಸ್ಕೊಳ್ಳಿ, ನೀವ್ ನಿಂತ್ಕೊಳ್ಳಿ. ಸಾಕು ಬಿಡಮ್ಮ. ಅವಳು ಸಿಂಪಲ್ ಆಗಿ ಮಾಡಿ ಅಮ್ಮ, ಜಾಸ್ತಿ ಮಾಡ್ಬೇಡಿ. ಚೆನ್ನಾಗ್ ಕಾಣಲ್ಲ, ಜಾಸ್ತಿ ಆಯ್ತು. ಅವಳು ಮೊದ್ಲೇ ಬಡ್ಕೊಂಡ್ಬಿಟ್ಟು ಅವಳು 6 ಇದ್ದಂಗೆ. ಇಷ್ಟೊಂದು ಗಂಟೆಯಿಂದ ಮೇಕಪ್ ಮಾಡಿದ್ದೀನಿ ನಾನು, ಸಾಕಾಗೋಯ್ತು. ಜೋರಾಗಿಡಲ್ಲ. ಹೋಗ್ಬಿಡ್ತೀನಿ. 1 ಗಂಟೆಯಿಂದ ಮೇಕಪ್ ಮಾಡ್ತಾ ಇದ್ದೀನಿ ಮನಕ. ಆಯ್ತು ಬಿಡಪ್ಪ.
ಅಲ್ಲಿಗೇನೋ ಕೂಲಿ ಕೊಟ್ಬಿಡು ಪ್ರಿಯಾ, ಕೂಲಿನ. ಕೂಲಿ ಯಾಕೆ? ಹ್ಞೂ, ನೀನು 1 ಗಂಟೆಯಿಂದ ಮೇಕಪ್ ಮಾಡ್ತಿದ್ಯಲ್ಲ. ಕೂಲಿ ಅನ್ಬಾರ್ದು ಅದಕ್ಕೆ. ಆಯ್ತು, ಪೇಮೆಂಟ್ ಮಾಡು ಆಯ್ತಾ. ಚೆನ್ನಾಗಿ ಮೇಕಪ್ ಮಾಡಿದೀನಿ. ಏನು ಕುಳಮ್ಮ, ಕುಳ್ಳ ಆಗಿಲ್ವಾ ಇನ್ನು? ಅನಿ ಹೆಂಗೆ ಕಾಣಿಸ್ತವಳ ನನ್ನ ಮಗಳು? ಜಾತ್ರೆ ಆಂಟಿ ಹೇಗಿದೆ? ಹೆಂಗಿದೆ ಪ್ರಿಯಮ್ಮ? ನಾನೇ ಮಾಡಿದ್ದು. ಈ ಕಡೆಗೆ ಬಾ. ಈಗ ಹಾಯ್ ಫ್ರೆಂಡ್ಸ್ ಹೇಳಿ. ಈಗ ಮಾಡ್ಕೊಟ್ಟಿದ್ದಕ್ಕೆ ಅದೊಂದು ಸಾರ್ಥಕ ಆಗಲಿ. ಇರೋ ನಿಮಿಷ. ಇದು ಕ್ರಾಫ್ಟ್ ಮಧ್ಯಕ್ಕೆ ಬೇಡ, ಹಿಂಗಿಲ್ಲ. ಮತ್ತೆ ಚೆನ್ನಾಗಿ ಕಾಣಲ್ಲ, ಬೈತಾನೇನಾ? ಬೈತಲ್ಲೇ ಹಾಕೊಂಬಿಡು. ಅದು ಚೆನ್ನಾಗಿ ಕಾಣಲ್ಲ ನನಗೆ. ಬೇಡ, ಸೈಡಿಂದನೇ ಹಾಕವ. ಅವಾಗಲೇ ಹಾಕಿದ್ದಲ್ಲ ಹಂಗೆ. ಇದು ಬೇಡ, ಇದು ಬೇಡ ಅಪ್ಪಿ. ಯಪ್ಪ, ಬಾಚಣಿಗೆಯಲ್ಲಿ ಮಾಡ್ಕೊಳ್ರ ನೀಟಾಗಿ ಬರುತ್ತೆ. ಏನಂತಾರ ನ್ಯಾಚುರಲ್ ಬ್ಯೂಟಿ. ಆದರೆ ಫೋನ್ ನೋಡಿ ಕಣ್ಣೆಲ್ಲ ಕರ್ಗಾಗೈತಿ. ನಿದ್ದೆ ಮಾಡಿದೆ. ಅಕ್ಕ ಎಲ್ಲಿ ಯಾವ ಕಡೆಯಿಂದ? ಅದು ಯಾವ ಮಗಳು ನಿದ್ದೆ ಮಾಡಿರೋದು. ಮತ್ತೆ ನೀವು ಹೋದ್ಮೇಲೆ ಮಲ್ಕೋತಾ ಇರ್ಲಿಲ್ಲಮ್ಮ. ಎಲ್ರಿಗಿಂತ ಕಡಿಮೆ ಮಲಗ್ತಿದ್ದಿದ್ದೆ ನಾನು. ಅದು ಗೊತ್ತಾ? ಕೇಳಿಬೇಕಾದ್ರೆ. ಹಾಯ್ ಫ್ರೆಂಡ್ಸ್, ಇವತ್ತು ನಮ್ಮಮ್ಮ ಮತ್ತೆ ನಮ್ಮ ಅಕ್ಕ ಇಬ್ರು ಸೇರಿ ನಂಗೆ ಮೇಕಪ್ ಮಾಡ್ಕೊಟ್ಟಿದ್ದಾರೆ. ನಮ್ಮ ಅಕ್ಕ ಸ್ಟ್ರೈಟಿಂಗ್ ಮಾಡ್ಕೊಟ್ರು, ಮುಖಕ್ಕೆ ಮತ್ತೆ ಐ ಮೇಕಪ್ ಎಲ್ಲ ನಮ್ಮಮ್ಮ ಮಾಡ್ಕೊಟ್ರು. ನಿಮ್ಮ ಅಕ್ಕನೇ ಮಾಡಿರೋದಲ್ವಾ? ನಾನು ಬರಲ್ಲ, ಏನ್ ಮಾಡ್ಕೊಳ್ಳೋಣ. ಅಮ್ಮ ಕಾಜಲ್ ಅಂದು ಅವ್ರು ಹಾಕೊಟ್ರು, ಇನ್ನೆಲ್ಲ ಫುಲ್ ನೀನ್ ಮಾಡಿದೆ. ಸ್ಟ್ರೈಟ್ನಿಂಗ್ ಒಂದು ಮಾಡ್ಕೊಟ್ರು. ಡ್ರೆಸ್, ನನಗೆ ಬರಂಗ್ ನಾನು ಮಾಡಿದ್ದೀನಿ. ಇಯರಿಂಗ್ಸ್ ಎಲ್ಲ ಅವರೇ ಸೆಲೆಕ್ಟ್ ಮಾಡಿದ್ರು. ಐಲೈನರ್ ಬಿಡಿಸ್ದೆ, ಇದು ಗ್ಲಿಟರ್ ಬಿಡಿಸ್ದೆ. ಚಾರ್ಟ್ಸ್ ಓದ್ಸಮ್ಮ, ಟೈಮ್ ಆಯ್ತು. ಹೋಗ್ತೀನಿ ಪ್ರಿಯಾ. 10 ಗಂಟೆಗೆ ಹೋಯ್ತೀಯಾ? ಫೋಟೋ ಪ್ರಿಯಾ, ಫೋಟೋ ಲೇಟ್ ಆಗುತ್ತೆ, ಹೋಗೀಗ. ವಾ, ಅಲ್ಲೇ ತಗೊಳ್ಳಲ್ವಾ? ಸರಿ ಆಯ್ತು, ಬಾಯ್ ಹೇಳ್ಬಿಡು. ಓಕೆ ಫ್ರೆಂಡ್ಸ್, ನಿಮ್ಗೆ ನಾವು ಮಾಡಿರೋ ವ್ಲಾಗ್ ಅಂತ ಹೇಳು. ಓಕೆ ಫ್ರೆಂಡ್ಸ್, ನಿಮಗೆ ನಾವು ಮಾಡಿರೋ ವ್ಲಾಗ್ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ಇಲ್ಲೇ ಚೆನ್ನಾಗಿ ಕಾಣಿಸುತ್ತೆ ಮಾಡು. ಅಲ್ಲಿ ನಿಂತ್ಕೋ, ಅಲ್ಲಿ ಚೆನ್ನಾಗಿ ಕಾಣುತ್ತೆ ಪ್ರಿಯಮ್ಮ. ಅಲ್ಲಿ ನಿಂತ್ಕೋ, ಅಲ್ಲಿ ಮೂಲೆನಲ್ಲಿ ನಿಂತ್ಕೋ. ಹ್ಞೂ ಮಾಡ್ಲ ಪ್ರಿಯಮ್ಮ? ಅಷ್ಟೊಂದು ಹತ್ರ ಅಮ್ಮ, ಅಷ್ಟೊಂದು ಹತ್ರ ಬೇಡಮ್ಮ. ಸ್ಪೋಸ್ ನೋಡಪ್ಪಿ. ನಿಮ್ಮ ಅಕ್ಕ ನೀನು ಯಾವ ಥರ ಫೋಕಸ್ ಮಾಡ್ತಾಳೆ ಅಂತ ನೋಡ್ತಾ ಇದ್ದೀನಿ. ಹುಷಾರಪ್ಪಿ. ನನಗೆ ಜಿಯೋ ಮಾರ್ಟಲ್ಲಿ ಪ್ರತಿ ಸರಿ 5 ರೂಪಾಯಿಗೆ ಈರುಳ್ಳಿ ಸಿಗುತ್ತೆ. ನಾನು ಈ ಮನೆಗೆ ಬಂದಾಗಿಂದ ಹೆಚ್ಚು ಕಮ್ಮಿ ನಾನು ಈರುಳ್ಳಿನ ಬರೀ 5 ರೂಪೀಸ್ಗೆ ತರಿಸ್ಕೊಳ್ತಾ ಇರೋದು. ಕಾರಣ ಇಷ್ಟೇ, ನಾನು ಜಾಸ್ತಿ ಬೈ ಮಾಡ್ತೀನಿ ಜಿಯೋ ಮಾರ್ಟಲ್ಲಿ. ಹಾಗಾಗಿ 5 ರೂಪಾಯಿಗೆ ಆಫರ್ ಕೊಡ್ತಾರೆ, ಎಲ್ಲರಿಗೂ ಕೊಡ್ತಾರೆ. ಆದರೆ ಕೆಲವೊಂದೊಂದು ಲಿಮಿಟ್ಸ್ ಇರುತ್ತೆ. ನಾನು ಪ್ರತಿ ದಿನಕ್ಕೆ ಒಂದ್ಸರಿನಾದರೂ ನಾನು ಜಿಯೋ ಮಾರ್ಟ್ಗೆ ಏನಾದರೂ ಹಾಕೋತಾ ಇರ್ತೀನಿ. ನಾವು ಅಲ್ಲಿ ಪೂಜೆ ಮಾಡಬೇಕಲ್ಲ, ಅದಕ್ಕೆ ಗೊಜ್ಜು ತೊಗೊಂಡು ಹೋಗ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ನಾನು ಮಾಡಿರೋ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.